ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಡಿಯಲ್ಲಿ ಸುಮಾರು 200 ಕೋಟಿ ರುಗಳನ್ನು ನೀಡಿದ್ದೇವೆ. ರಾಜ್ಯದಲ್ಲಿ 2600 ಕೋಟಿ ರುಗಳನ್ನು ಮಹಾನಗರ ಪಾಲಿಕೆಗಳಿಗೆ ನೀಡಿದ್ದೇವೆ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಭೈರತಿ ಸುರೇಶ್, ಶಿವಮೊಗ್ಗ ಸೇರಿದಂತೆ 13 ಮಹಾನಗರ ಪಾಲಿಕೆಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇಂದು ಗುದ್ದಲಿ ಪೂಜೆ ನೆರವೇರಿಸಲು ಬಂದಿದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಸರ್ಕಾರ ನಡೆಯುತ್ತಿದೆ. ಯಾವುದೇ ಪಕ್ಷದ ಎಂಎಲ್ಎ ಇದ್ದರೂ ಕೂಡ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕಟ್ಟಕಡೆಯ ವ್ಯಕ್ತಿಗೂ ಅನುದಾನ ತಲುಪಲು ಯೋಜಿಸಲಾಗಿದೆ. ಮೂಲಭೂತ ಸೌಲಭ್ಯ ಕಲ್ಪಿಸಲು ಅನುದಾನ ಬಿಡುಗಡೆ ಮಾಡಲಾಗಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಕಾಮಗಾರಿಕೆ ನಡೆಸಲಾಗಿದ್ದರೂ ಮತ್ತಷ್ಟು ಕಾಮಗಾರಿ ಬಾಕಿ ಇವೆ. ಅಭಿವೃದ್ಧಿ ಕಾಮಗಾರಿಗಳು ನಿತ್ಯ ನಿರಂತರ ಯಾವಾಗಲೂ ನಡೆಯುತ್ತಿರಬೇಕು. ಎಲ್ಲಾ ಶಾಸಕರಿಗೆ ಸಮಾನ ಹಣ ಹಂಚಿ ನಗರವನ್ನು ಸುಂದರವಾಗಿರಿಸಲಾಗುತ್ತಿದೆ ಎಂದು ಸಚಿವ ಭೈರತಿ ಸುರೇಶ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಭೈರತಿ ಸುರೇಶ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋರ್ಸ್ ಸರ್ಫಾ ಕೋರ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ
ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿವೋಸಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಯೋಜನೆಯ ಅಡಿಯಲ್ಲಿ ಎರಡನೇ ಹಂತದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಶಿವಮೊಗ್ಗ ನಗರಕ್ಕೆ ನಾವು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಸುಮಾರು 2600 ಕೋಟಿ ರೂಪಾಯಿಗಳನ್ನು ಮಹಾನಗರ ಪಾಲಿಕೆಗಳು ಕೊಟ್ಟಿದ್ದೀವಿ, 13 ಮಹಾನಗರ ಪಾಲಿಕೆಗಳಿಗೆ. ಅದರಲ್ಲಿ ಶಿವಮೊಗ್ಗಕ್ಕೂ ಸಹ 200 ಕೋಟಿ ಕೊಟ್ಟಿದ್ದೀವಿ. ಆ 200 ಕೋಟಿಗಳ ಹಣಕ್ಕೆ ಟೆಂಡರ್ ಆಗಿದೆ, LOA ಕೊಟ್ಟಾಗಿದೆ. ಈ ಕಾಮಗಾರಿಗಳನ್ನು ಶುರು ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಲಿಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು ಮನಸ್ಸನ್ನು ಇಟ್ಕೊಂಡು ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, MLA ಇರಲಿ, ಯಾರಾದರೂ ಇರಲಿ, ಆದರೆ ಈ ರಾಜ್ಯದ ಕಡೆಯ ವ್ಯಕ್ತಿ, ಈ 2 ಟೈರ್ ಸಿಟೀಸ್ ಅಂತೀವಿ, ಈ ಸಿಟಿಗಳಿಗೆ ಮೂಲಭೂತ ಸೌಲಭ್ಯಗಳಿಗೋಸ್ಕರ 2600 ಕೋಟಿ ಕೊಟ್ಟಿದ್ವಿ ರಾಜ್ಯದಲ್ಲಿ. ಅದ್ರ ಪ್ರಕಾರ ಶಿವಮೊಗ್ಗಕ್ಕೂ 200 ಕೋಟಿ ಹೇಳಿದ್ನಲ್ಲ, ಅದನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ಲಿಕ್ಕೆ ಬಂದ್ವಿ. ಹಂಗಾರೆ ವಾಪಸ್ ಕೊಟ್ಬಿಡೋದಾ? ನೀವು ಹೇಳಿದ್ರೆ ವಾಪಸ್ ತಗೋತೀವಿ, ನಮಗೇನಿಲ್ಲ. ನಿಮ್ಮ MLA ಹೇಳ್ತಾರೆ ಸ್ಮಾರ್ಟ್ ಸಿಟಿಲಿ ದುಡ್ಡೇ ಇಲ್ಲ ಅಂತ, ನೀವು ಮತ್ತೆ ಸ್ಮಾರ್ಟ್ ಸಿಟಿಲಿ ಆಗೈತೆ ಅಂತಿಲ್ಲ. ಸ್ಮಾರ್ಟ್ ಸಿಟಿ ಕೊಟ್ಟಿದ್ದ ದುಡ್ಡು ಅರ್ಧನೂ ಆಗಿರೋದು, ಬೇಡ ಅಂದರೆ ವಾಪಸ್ ತಗೋತೀವಿ. ಅದೇ ಹೇಳಿ, ನೀವು ಹೇಳಿ. ಹಂಗಾರೆ ಸ್ಮಾರ್ಟ್ ಸಿಟಿಲಿ ಕೊಟ್ಟಿದಂಥ ದುಡ್ಡು ಎಲ್ಲ ಕರೆಕ್ಟಾಗಿ ಸದುಪಯೋಗ ಇಡೀ ಶಿವಮೊಗ್ಗ ನಗರ ಎಲ್ಲ ಫೆಸಿಲಿಟೀಸ್ ಇದೆಯಾ? ಮತ್ತು ಯಾಕೆ ಕಾರ್ಪೊರೇಟರ್ಸು MLAs ಎಲ್ಲ ಇನ್ನೂ ಕೇಳ್ತಾರೆ ಅಂತ? ರಾಜ್ಯ ಸರ್ಕಾರದ್ದೇ ಫಂಡ್ ರೀ, 50% ರಾಜ್ಯ ಸರ್ಕಾರದ್ದೇ ಫಂಡು. 1000 ಕೋಟಿ ಒಂದು ನಗರಕ್ಕೆ ಕೊಟ್ಟಿದ್ರು, ಅದೆಲ್ಲ ಮುಗಿದೋಯ್ತು. ಅದಾಗಿ 3 ವರ್ಷ ಆಯಿತು. ಇನ್ನೂ 200 ಕೋಟಿ ಅಲ್ಲ, ಇನ್ನೂ 400 ಕೋಟಿ ಕೆಲಸ ಕೊಟ್ಟವ್ರು MLAಗಳು ಮತ್ತು ಕಾರ್ಪೊರೇಟರ್ ಲಿಸ್ಟ್ ಮಾಡಬೇಕಲ್ಲ ಕೆಲಸ. ಮತ್ತೆ ಒಂದ್ಸರಿ 1000 ಕೋಟಿ ಕೊಟ್ಬಿಟ್ರೆ ಮುಗಿದೋಯ್ತಾ ಕೆಲಸ? ಹಂಗಾದ್ರೆ ಇನ್ನೂ ಇರ್ತದೆ. ನಿತ್ಯ ನಿರಂತರ ಯಾವಾಗಲೂ ನಡೀತಾ ಇರಬೇಕು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಡಿಸ್ಕ್ರಿಮಿನೇಟ್ ಇಲ್ಲದೆ, ಅಂದರೆ ಮೇಲು ಕೀಳು ಅಂದೆ, ಯಾವುದೇ ಪಕ್ಷದ ಶಾಸಕರಿರಲಿ, ಯಾವುದೇ ಕಾರ್ಯಕರ್ತರಿರಲಿ, ಅವರೆಲ್ಲರಿಗೂ ಸಮಾನವಾಗಿ ಹಂಚಿ ನಗರಗಳನ್ನು ಸುಸಜ್ಜಿತವಾಗಿ ಮಾಡೋದು ಅನ್ನೋದೇ ನಮ್ಮ ಉದ್ದೇಶ.